ಹೊಸ ವರ್ಷ ಬರ್ತಾ ಇದೆ. ಕಳೆದ ಬಾರಿ ಆದಂಥ ಅನೇಕ ಅವಘಡಗಳು ನೀವು ಮಾಧ್ಯಮಗಳಲ್ಲಿ ನೋಡಿರ್ತೀರ, ಸಾಮಾಜಿಕ ಜಾಲತಾಣಗಳಲ್ಲೂ ನೋಡಿರ್ತೀರ. ಈ ರೀತಿಯಾಗಿ ಈ ಬರುವಂಥ ಹೊಸ ವರ್ಷಕ್ಕೆ ಏನೆಲ್ಲ ಕ್ರಮಗಳನ್ನು ಹೆಚ್ಚುವರಿಯಾಗಿ ತಗೋತಾ ಇದ್ದೀರಾ? ಪೊಲೀಸ್ ನಮ್ಮ ಜೊತೆಗೆ ಮೀಟಿಂಗ್ ಮಾಡಿ ಏನೇನಿದೆ ಇದರಲ್ಲಿ ಮುಖ್ಯವಾಗಿ ಅಂದರೆ ನನಗೆ ಒಂದು ಅಡ್ವಾಂಟೇಜ್ ಅಂದರೆ ನಾನು ಇಲ್ಲಿ DCP ಟ್ರಾಫಿಕ್ ಆಗಿ ಕೆಲಸ ಮಾಡಿದ್ದೀನಿ, ಅಡಿಷನಲ್ CP ಅಲ್ಲಿ ಕೆಲಸ ಮಾಡಿದ್ದೀನಿ, ಈಗ ಕಮಿಷನರ್ ಆಗಿ ಮಾಡ್ತಾಯಿದ್ದೀನಿ. ಸೊ ನನಗೆ ಸಿಟಿದು ಜಾಗ್ರಫಿಕಲ್ ಮತ್ತು ಸಮಸ್ಯೆ ಎಲ್ಲಿದೆ, ಎಲ್ಲಿ ಏನಿದೆ ಅದೆಲ್ಲ ನಾನು ಫುಲ್ ಮಾಸ್ಟರ್ ಅಂತ ಹೇಳಲಿಕ್ಕಾಗಲ್ಲ, ಆದರೆ ಬೈ ಆ್ಯಂಡ್ ಲಾರ್ಜ್ ನನಗೆ ಗೊತ್ತಿದೆ. ಸೊ ಆ ನಿಟ್ಟಿನಲ್ಲಿ ಏನೇನು ಕ್ರಮ ತೊಗೊಳ್ಬೇಕು ಅದು ಆಲ್ರೆಡಿ ನಮ್ಮ ಪ್ಲ್ಯಾನಲ್ಲಿ ಇದೆ. ನಾವು ಮುಂದಿನ ದಿವಸದಲ್ಲಿ ಎಲ್ಲ ಹೇಳ್ತೀವಿ ನಮ್ಮ ಆಫೀಸರ್ಸ್ಗೆ ಮತ್ತು ಸಾರ್ವಜನಿಕರಿಗೆ. ಒಂದೇ ವಿನಂತಿ ಅಂದರೆ ಬ್ಯಾಂಗ್ಳೂರು ನಗರ ಒಂದು ದೊಡ್ಡ ಒಂದು ಸಿಟಿ ಇದೆ, ಇಡೀ ರಾಷ್ಟ್ರದಲ್ಲಿ ಒಂದು ಹೆಸರು ಪಡೆದಂಥ ಒಂದು ಶಹರ್. ಇದರಲ್ಲಿ ಜನ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋಕ್ಕೆ ಬೇರೆ ಬೇರೆ ಕಡೆಯಿಂದ ಬರ್ತಾರೆ, ಮಾತ್ರ ನಮ್ಮ ಇಂಡಿಯಾದಲ್ಲಿ ಇಲ್ಲ, ಔಟ್ಸೈಡ್ ಅಂದರೆ ವರ್ಲ್ಡಿಂದ ಬರ್ತಾರೆ. ಯಾಕೆ ಬರ್ತಾರೆ ಅಂದರೆ ಅವ್ರಿಗೆ ಒಂದು ಇಲ್ಲಿ ಬಂದು ಖುಷಿ ಆಗ್ತದೆ ಇಲ್ಲಿ ಸೆಲೆಬ್ರೇಟ್ ಮಾಡಲಿಕ್ಕೆ. ಸೊ ನಾವು ಕೂಡ ಅಪೀಲ್ ಮಾಡ್ತೇವೆ ಎಲ್ಲರಿಗೆ, ನೀವು ಖುಷಿಯಾಗಿ ಮುಕ್ತ ವಾತಾವರಣದಲ್ಲಿ ಸೆಲೆಬ್ರೇಟ್ ಮಾಡಿ, ನಮ್ಮ ಪೊಲೀಸ್ಗೆ ಸಹಕರಿಸಿ. ಪೊಲೀಸ್ ಅವ್ರು ಏನು ರೂಲ್ ಕಾನೂನು ಮಾಡ್ತಾರೋ ಆ ಫಾಲೋ ಮಾಡಿದರೆ ನಮ್ಮ ಸಿಟಿಗೆ ಒಂದು ಒಳ್ಳೆಯ ಹೆಸರು ಬರ್ತದೆ. ಮತ್ತು ಸಿಟಿ ಪೊಲೀಸ್ ಯಾವಾಗಲೂ ನಿಮ್ಮ ಜೊತೆಗೆ ನಿಮ್ಮ ಸೆಲೆಬ್ರೇಷನ್ಗೆ ಅಡ್ಡ ಬರಲಿಕ್ಕೆ ನಮ್ಮದು ಉದ್ದೇಶ ಅಲ್ಲ. ಆದರೆ ಆ್ಯಂಟಿ ಸೋಷಲ್ ಎಲಿಮೆಂಟ್ಸ್, ಕೆಟ್ಟವರು ಯಾರು ಇದಕ್ಕೆ ತೊಂದರೆ ಮಾಡಿದ್ರೆ ಅವ್ರಿಗೆ ನಾವು ಬಿಡಲ್ಲ. ಕಾನೂನು ಮೀರಿ ನಿಮ್ಮ ಸೆಲೆಬ್ರೇಷನ್ ಇರಬಾರ್ದು ಅನ್ನೋ ಅಲ್ಲ, 90% ಜನ 95% ನೀವು ಇಟ್ಕೊಳ್ಳಿ ಮಾಡಲ್ಲ, ಅವರು ತಮ್ಮದೇ ಎಂಜಾಯ್ ಮಾಡ್ತಾ ಇರ್ತಾರೆ. ಏನೋ 5% ಜನ ಆಚೆ ಈಚೆಯಿಂದ ಬಂದು ಅವ್ರದ್ದು ಬೇರೆ ಉದ್ದೇಶದಿಂದ ಬರ್ತಾರೆ. ಅಂಥವ್ರ ಬಗ್ಗೆ ನಾವು ಆಲ್ರೆಡಿ ಕ್ರಮ ತೊಗೊಳ್ತಾ ಇದ್ದೀವಿ. ನಮಗೆ ಗೊತ್ತಾಗಿದೆ ಯಾವ ಏರಿಯಾದಲ್ಲಿ ಏನು ಸಮಸ್ಯೆ ಆಗ್ತದೆ, ಯಾರು ಮಾಡ್ಬೋದು. ಸೊ ಅದರ ಬಗ್ಗೆ ಖಂಡಿತ ನಾವು ಕ್ರಮ ತೊಗೊಂಡಿದ್ದೀವಿ ಮತ್ತು ನಾವು ಬಿಡೋದಿಲ್ಲ. ಸೊ ಇನ್ನೊಮ್ಮೆ ಸರಿ ನಾವು ಎಲ್ಲರಿಗೆ ಒಳ್ಳೆ ರೀತಿಯಿಂದ ತಾವು ಸೆಲೆಬ್ರೇಟ್ ಮಾಡಿ, ನಾವು ನಿಮ್ಮ ಜೊತೆಗಿದ್ದೀವಿ, ನಿಮಗೆ ಸೇಫ್ ಇಟ್ಕೊಳ್ಳಿಕ್ಕೆ ನೀವು ಸೇಫಾಗಿ ಏನು ಮಾಡಿ.